ಉತ್ಥಾನ ಹೊಂದಿದ ಯೇಸು ಕರ್ತನ ಸರ್ವಶಕ್ತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ಮರಿಯಳು ಯೇಸುವನ್ನು ಅಭಿಷೇಕಿಸಿದ್ದು, ಯೂದನು ಯೇಸುವನ್ನು ಹಣಕ್ಕೆ ಮಾರಿದ್ದು, ಪಸ್ಕ ಹಬ್ಬ ಹಾಗೂ ಕೊನೆಯ ಊಟ ಗೆತ್ಸೆಮನೆ, ಮಹಾಯಾಜಕನ ಅರಮನೆ ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಮರಿಯಳು ಬಹು ಬೆಲೆಯುಳ್ಳ ಸುಗಂಧ ತೈಲದಿಂದ ಆತನಿಗೆ ಅಭಿಷೇಕ ಮಾಡಿದಳು, ಆದರೆ ಶಿಷ್ಯರು ಅದನ್ನು ಆಕ್ಷೇಪಿಸಿದರು. ಅನಂತರ ಶಿಷ್ಯನಾದ ಯೂದನು ಆತನನ್ನು 30 ಹಣಕ್ಕೆ ಮಾರಿಬಿಟ್ಟನು. ಅದೇ ಸಮಯದಲ್ಲಿ ಯೇಸುವು ತನ್ನ ಶಿಷ್ಯರೊಂದಿಗೆ ಪಸ್ಕವನ್ನು ಆಚರಿಸಿ ಕಡೆಯ ರಾತ್ರಿ ಭೋಜನ ಸಂಸ್ಕಾರವನ್ನು ನೇಮಿಸಿದನು. ಯೇಸುವು ತನ್ನ ಪ್ರತಿಯೊಂದು ಕೆಲಸದಲ್ಲಿ ತಂದೆ ದೇವರು ಚಿತ್ತೈಸಿದ್ದನ್ನೇ ಮಾಡುತ್ತಾ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿದನು. ಹೀಗೆ ನಾವು ಸಹ ಜೀವಿಸಬೇಕೆಂದು ಆತನು ಸುಮಾದರಿಯನ್ನು ತೋರಿಸಿದನು. ಸತ್ಯವೇದದಲ್ಲಿರುವ ವಾಕ್ಯಗಳನ್ನು ಓದಿ ಅಧ್ಯಯನ ಮಾಡಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸೋಣ. ಈಗ ನಮ್ಮ ಅಧ್ಯಯನವನ್ನು ಆತ್ಮನ ಸಹಾಯದಿಂದ ಮುಂದುವರಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶ್ರೇಷ್ಠ ಮಹಾಯಾಜಕನು ಆಗಿರುವ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 64ನೇ ವಚನವನ್ನು ನೋಡೋಣ. ಯೇಸು, ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರಿಯರೇ, ನೀನೇ ಹೇಳಿದ್ದಿ, ಈ ಮಾತಿನ ಅರ್ಥ ಹೌದು, ನಾನು ಯಾರೆಂದು ನೀನೇ ಹೇಳಿದ್ದಿ ಎಂಬುದಾಗಿ. ಯೇಸು ತನ್ನನ್ನು ಮನುಷ್ಯಕುಮಾರನೆಂದು ಇಲ್ಲಿ ಕರೆದುಕೊಳ್ಳುತ್ತಿದ್ದಾನೆ. ಡಾಕ್ಟರ್ ವಾರ್ ಫೀಲ್ಡ್ರವರ ಪ್ರಕಾರ ಯೇಸುವಿಗಿದ್ದ ಹೆಸರುಗಳಲ್ಲಿ ಇದು ಅತ್ಯುನ್ನತವಾದದ್ದು. ಈ ಹೆಸರನ್ನು ಪ್ರವಾದಿಗಳು ಉಪಯೋಗಿಸಿದ್ದರು. ಅದು ದೈವತ್ವದ ನಾಮ, ಅದು ಬಹಳ ವಿಶೇಷವಾದದ್ದು. ಆತನು ಮನುಷ್ಯಕುಮಾರನು ಎಂಬ ಹೆಸರಿಗಿಂತ ಹೆಚ್ಚಿನದನ್ನು ಹೇಳಿಕೊಳ್ಳುವುದಕ್ಕಿರಲಿಲ್ಲ. ಮನುಷ್ಯಕುಮಾರನು ಬಲದಿಂದ ಕೂಡಿ ಆಕಾಶದ ಮೇಘಗಳೊಡನೆ ಬರುವನು ಎಂಬುದಾಗಿ ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 65ನೇ ವಚನವನ್ನು ನೋಡೋಣ. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ ಎಂಬುದಾಗಿ. ಪ್ರಿಯರೇ, ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಅಂದರೆ ತನ್ನ ಮೇಲಂಗಿಯನ್ನು ಹರಿದುಕೊಂಡನು. ಅದು ದೇವದೂಷಣೆಗೆ ತೋರಿಸುವ ಅತಿಯಾದ ದುಃಖದ ಪ್ರತಿಕ್ರಿಯೆಯಾಗಿತ್ತು. ಆಗ ಯೇಸುವಿನ ಮೇಲೆ ಹಾಕಲು ತಕ್ಕ ದೂರು ಅವರಿಗೆ ಸಿಕ್ಕಿತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 66ನೇ ವಚನದಿಂದ 68ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟನು. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು? ನಮಗೆ ಪ್ರವಾದನೆ ಹೇಳು ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸುವನ್ನು ಅವರು ಹೇಗೆ ದ್ವೇಷಿಸುತ್ತಿದ್ದರು ನೋಡ್ರಿ. ಆತನ ಒಳ್ಳೆಯತನ, ನೀತಿವಂತಿಕೆ, ಪರಿಶುದ್ಧತ್ವಗಳ ಕಡೆಗೂ ಆತನು ದೇವರು ಎಂಬುದರ ಕಡೆಗೂ ಮಾನವರ ಹೃದಯದಲ್ಲಿರುವ ವಿರೋಧ ಭಾವನೆ ಇದಾಗಿದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಪೇತ್ರನು ಯೇಸುವನ್ನು ಅಲ್ಲಗಳೆದದ್ದು ಎಂಬುದನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ನೇ ವಚನದಿಂದ 73ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳನ್ನು ನೋಡುವಾಗ ಗಲಿಲಾಯದವರ ಉಚ್ಚಾರವು ಯೂದಾಯದವರ ಉಚ್ಚಾರಕ್ಕಿಂತಲೂ ಬೇರೆಯಾಗಿತ್ತು. ಆದ್ದರಿಂದ ಪೇತ್ರನ ಉಚ್ಚಾರವು ಗಲಿಲಾಯ ಭಾಷೆಯದಾಗಿತ್ತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 74ನೇ ವಚನವನ್ನು ನೋಡೋಣ. ಅವನು ಆ ಮನುಷ್ಯನನ್ನು ನಾನು ಅರಿಯನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ ಕೂಗಿತು ಎಂಬುದಾಗಿ. ಪ್ರಿಯರೇ, ತಾನು ಎಷ್ಟು ಬಲಹೀನನೆಂಬುದಾಗಿ ಪೇತ್ರನು ತಿಳಿದಿರಲಿಲ್ಲ. ಆದರೆ ಅವನ ನಂಬಿಕೆ ಬಿದ್ದು ಹೋಗಬಾರದೆಂದು ಯೇಸು ಪ್ರಾರ್ಥಿಸಿದನು. ಅದು ಬಿದ್ದು ಹೋಗಲಿಲ್ಲ, ಯಾಕಂದರೆ ಅವನು ಹಿಂತಿರುಗಿ ಬಂದನು.
ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 75ನೇ ವಚನವನ್ನು ನೋಡೋಣ. ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಿಮೋನ್ ಪೇತ್ರನು ತಪ್ಪಾದ ಸ್ಥಳದಲ್ಲಿದ್ದನು. ಅದು ಅವನಿಗೆ ಶೋಧನೆಯ ಸ್ಥಳವಾಗಿತ್ತು. ಅವನ ಈ ಹೀನ ಹಲ್ಲಗಳುವಿಕೆಗೆ ಯಾವ ಸಮರ್ಥನೆಯೂ ಸಿಗಲಾರದು. ಅವನು ಬಹು ಹೀನವಾದ ಕಾರ್ಯವನ್ನು ಮಾಡಿದ್ದನು. ಆದರೂ ಪೇತ್ರನು ಪಶ್ಚಾತ್ತಾಪಪಟ್ಟು ಹಿಂದೆ ಬಂದನು. ತಾನು ಪ್ರೀತಿಸಿದ ಸ್ವಾಮಿಯ ಅನ್ಯೋನ್ಯತೆಗೆ ತಿರುಗಿ ಸೇರಿಕೊಂಡನು. 50ಮ ದಿನದಂದು ಪವಿತ್ರಾತ್ಮನು ಕೊಡಲ್ಪಟ್ಟಾಗ ಮೊದಲ ಪ್ರಸಂಗ ಮಾಡುವ ಅವಕಾಶ ಅವನಿಗೆ ಕೊಡಲ್ಪಟ್ಟಿತು ಮತ್ತು ಅದರಿಂದಾಗಿ 3,000 ಮಂದಿ ರಕ್ಷಿಸಲ್ಪಟ್ಟರು. ದೇವರಿಗೆ ಮಹಿಮೆಯಾಗಲಿ. ದೇವರ ಕೃಪೆಯಿಂದ ಮತ್ತಾಯನ ಬರೆದ ಸುವಾರ್ತೆಯ 26ನೇ ಅಧ್ಯಾಯದ ಧ್ಯಾನವನ್ನು ನಾವಿಲ್ಲಿ ಮಾಡಿ ಮುಗಿಸಿದೆವು. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮ ನಡೆಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆಯ 27ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ವಿಷಯಗಳು: ಯೇಸು ಕ್ರಿಸ್ತನನ್ನು ಕ್ರೂಜಿಗೆ ಹಾಕುವುದರ ಸುತ್ತ ನಡೆದ ಘಟನೆಗಳು, ಹಿರೀಸಭೆಯವರು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದು, ಯೂದನ ಪಶ್ಚಾತ್ತಾಪ, ಪಿಲಾತನ ಮುಂದೆ ಆದ ವಿಚಾರಣೆ, ಬರಬ್ಬನ ಬಿಡುಗಡೆ, ಕ್ರೂಜಿಗೆ ಹಾಕಿದ್ದು, ಯೇಸುವಿನ ಮರಣ ಹಾಗೂ ಸಮಾಧಿಯಲ್ಲಿಟ್ಟದ್ದು, ಸಮಾಧಿಗೆ ಮುದ್ರೆ ಹಾಕಿ ಕಾವಲಿಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯ ಸಂದೇಶದ ಕೇಂದ್ರ ಭಾಗಕ್ಕೆ ನಾವು ಬಂದಿದ್ದೇವೆ. ಕ್ರಿಸ್ತನನ್ನು ಕ್ರೂಜಿಗೆ ಹಾಕಿದ್ದು. ಪೌಲನು ಕೊರಿಂಥದವರಿಗೆ ಸುವಾರ್ತೆಯ ಕುರಿತಾಗಿ ಹೇಳುವಾಗ ಹೀಗೆ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನದಲ್ಲಿ, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಎಂಬುದಾಗಿ. ಈ ವಿಶೇಷ ಘಟನೆಯು ದಾಖಲಿಸಿದ್ದನ್ನು ನಾವು ಈಗ ನೋಡಲಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತಾಯನು ಕ್ರೂಜಿಗೆ ಹಾಕಿದ್ದರ ನಿಜ ವೃತ್ತಾಂತವನ್ನು ನಮಗೆ ತಿಳಿಸುವುದಿಲ್ಲ. ಬೇರಾವ ಸುವಾರ್ತಿಕರೂ ತಿಳಿಸುವುದಿಲ್ಲ. ಕ್ರೂಜಿಯ ಸುತ್ತ ನಡೆದ ಸಂಗತಿಗಳನ್ನು ಮಾತ್ರ ಅವರು ಬರೆದಿದ್ದಾರೆ. ಕೈಕಾಲಿಗೆ ಮೊಳೆ ಹೇಗೆ ಜಡೆಯಲ್ಪಟ್ಟಿತು, ಹೇಗೆ ರಕ್ತ ಹೊರಗೆ ಚಿಮ್ಮಿತು ಇತ್ಯಾದಿ ವಿವರಗಳನ್ನು ಅನೇಕರು ವರ್ಣಿಸುತ್ತಾರೆ. ಆದರೆ ಅದಾವುದೂ ಸತ್ಯವೇದದಲ್ಲಿ ಇರುವುದಿಲ್ಲ. ದೈವ ಪ್ರೇರಿತವಾದ ದಾಖಲೆಯಲ್ಲಿ ಯೇಸುವಿನ ಜೀವಿತದ ಕೊನೆಯ 3 ತಾಸುಗಳ ಮೇಲೆ ದೇವರು ಒಂದು ಕತ್ತಲೆಯ ಮುಸುಕು ಹಾಕಿ, ಇದು ನೀವು ನೋಡಬಾರದ ಸಂಗತಿ, ಮನುಷ್ಯ ಜ್ಞಾನಕ್ಕೆ ಅದು ನಿಲುಕುವಂಥದ್ದಲ್ಲ, ಅದು ಪರಲೋಕದಲ್ಲಿರುವ ತಂದೆಗೂ ಕ್ರೂಜಿಯ ಮೇಲಿನ ಮಗನಿಗೂ ನಡುವಿನ ಸಂಗತಿಯಾಗಿತ್ತು. ಲೋಕದ ಪಾಪವನ್ನು ನಿವಾರಣೆ ಮಾಡುವ ದೇವರ ಯಜ್ಞದ ಕುರಿಯು ಅರ್ಪಿಸಲ್ಪಟ್ಟ ವೇದಿಕೆಯೇ ಕ್ರೂಜೆಯಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಬೆಳಗಾಗಲು ಎಲ್ಲ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಎಂಬುದಾಗಿ. ಪ್ರಿಯರೇ, ಅವರು ಯೇಸುವಿನ ಮೇಲೆ ಒಂದು ದೋಷಾರೋಪಣೆಯನ್ನು ಸಿದ್ಧ ಮಾಡಿದ್ದಾರೆ. ಈಗ ಆತನನ್ನು ಮೇಲಿನ ನ್ಯಾಯಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ತಮ್ಮ ಈ ವ್ಯಾಜ್ಯಕ್ಕೆ ರೋಮಾಯ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗುತ್ತದೆಂದು ಅವರು ತಿಳಿದಿದ್ದರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು ಎಂಬುದಾಗಿ. ಪ್ರಿಯರೇ, ಪಿಲಾತನ ಆಡಳಿತ ಕೇಂದ್ರವು ಮೆಡಿಟರೇನಿಯನ್ ಸಮುದ್ರ ತೀರದ ಕೈಸರೇಯವಾಗಿದ್ದರೂ ಯೆರೂಸಲೇಮಿನಲ್ಲಿ ಅವನಿಗೊಂದು ಅರಮನೆ ಇದ್ದಿತು. ಪಸ್ಕ ಹಬ್ಬದ ಸಮಯದಲ್ಲಿ ಯಹೂದ್ಯರು ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಕೂಡಿ ಬರುತ್ತಿದ್ದು, ಹೆಚ್ಚಾಗಿ ಆ ಸಮಯದಲ್ಲಿ ಗಲಾಟೆಗಳಾಗುತ್ತಿದ್ದರಿಂದ ಪಿಲಾತನು ಆ ಸಮಯದಲ್ಲಿ ಯೆರೂಸಲೇಮಿನಲ್ಲೇ ಇರುತ್ತಿದ್ದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನವನ್ನು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ ದಯವಿಟ್ಟು ಈ ವಚನವನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅಲ್ಲಿ ನಾವು ನೋಡುತ್ತೇವೆ, ಯೂದನು ಬಂದಾಗ ಕರ್ತನಾದ ಯೇಸು ಅಲ್ಲಿದ್ದನು. ಮಹಾಯಾಜಕರು ಹಿರಿಯರು ಯೇಸುವನ್ನು ಪಿಲಾತನ ಬಳಿಗೆ ಅಂಗಳದ ಮೂಲಕ ಕೊಂಡು ಹೋಗುತ್ತಿರುವಾಗ ಯೂದನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಕಡೆಗೆ ತಿರುಗಿಕೊಂಡು, ಕ್ಷಮಾಪಣೆ ಯಾಕೆ ಕೇಳಿಕೊಳ್ಳಲಿಲ್ಲ? ಅದರ ಬದಲಿಗೆ ಅವನು ಧಾರ್ಮಿಕ ನಾಯಕರೊಂದಿಗೆ ಮಾತನಾಡಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು,
ಅದು ನಮಗೇನು, ನೀನೇ ನೋಡಿಕೋ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ನೀನು ನಿನ್ನ ಕೆಲಸ ಮಾಡಿದ್ದಿ, ಈಗ ಅದು ಮುಗಿಯಿತು, ನಮಗೆ ಬೇಕಾದವನು ಸಿಕ್ಕಿದ್ದಾನೆ, ನಿನಗೆ ತಕ್ಕ ಹಣ ಕೊಟ್ಟಿದ್ದೇವೆ, ಇನ್ನು ನಿನ್ನ ಅಗತ್ಯ ನಮಗಿಲ್ಲ ಎಂದು ಅವರ ಮಾತಿನ ಅರ್ಥವಾಗಿತ್ತು. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 5ನೇ ವಚನದಲ್ಲಿ, ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ದೇವಾಲಯವನ್ನು ಬಿಟ್ಟು ಹೋಗಿ ಹೊರಗೆ ಉರುಳು ಹಾಕಿಕೊಂಡನು. ಅವನು ಕರ್ತನಾದ ಯೇಸುವಿನ ಕಡೆಗೆ ತಿರುಗಿಕೊಂಡಿದ್ದರೆ ಕ್ಷಮಾಪಣೆ ದೊರಕುತ್ತಿತ್ತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಅಂದರು ಎಂಬುದಾಗಿ. ಪ್ರಿಯರೇ, ಅವರ ಭಕ್ತಿಯನ್ನು ನೋಡಿರಿ. ಅದು ರಕ್ತದ ಹಣವಾದದ್ದರಿಂದ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದಾಗಿತ್ತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನವನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನದ ಮುಖ್ಯಾಂಶ, ಇದರಿಂದಾಗಿ ಪ್ರವಾದನೆಯು ಆಶ್ಚರ್ಯ ರೀತಿಯಲ್ಲಿ ನೆರವೇರಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಈ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಚನಗಳ ಮಾತುಗಳು ಜಕರ್ಯ 11ನೇ ಅಧ್ಯಾಯ 12 ಮತ್ತು 13ನೇ ವಚನದಾದರೂ ಯೆರೆಮೀಯನ ಪ್ರವಾದನೆಯೆಂದು ಹೇಳಲ್ಪಟ್ಟಿದೆ. ಯೇಸುವಿನ ಕಾಲದಲ್ಲಿ ಪ್ರವಾದಿಗಳ ಪುಸ್ತಕದಲ್ಲಿ ಮೊದಲನೆಯದು ಯೆರೆಮೀಯನದಾಗಿತ್ತು. ಆದ್ದರಿಂದ ಆ ಇಡೀ ಭಾಗವನ್ನು ಯೆರೆಮೀಯನ ಹೆಸರಿನಿಂದ ಗುರುತಿಸುತ್ತಿದ್ದರು. ಗಮನಿಸತಕ್ಕ ಸಂಗತಿಯೇನೆಂದರೆ, ಯೂದನು 30 ಬೆಳ್ಳಿ ನಾಣ್ಯಗಳನ್ನು ಹಿಡಿದುಕೊಂಡು ಬರುವಾಗ ಯೇಸು ಅಲ್ಲಿದ್ದನು. ಆತನು ಸಾಯುವುದಕ್ಕಾಗಿ ಯೂದನಿಗೋಸ್ಕರವೂ ಕೂಡ ಹೋಗುತ್ತಿದ್ದನು. ಕರ್ತನಾದ ಯೇಸು ಗೆತ್ಸೇಮನೆ ತೋಟದಲ್ಲಿ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಕೇಳುವ ಮೂಲಕ ಯೂದನಿಗೆ ಒಂದು ಅವಕಾಶ ಕೊಟ್ಟಿದ್ದನು. ಈ ಕಡೇ ಗಳಿಗೆಯಲ್ಲಿ ಕೂಡ ಯೂದನು ಯೇಸುವಿನ ಕಡೆಗೆ ತಿರುಗಿಕೊಳ್ಳುತ್ತಿದ್ದರೆ ಅವನಿಗೆ ಕ್ಷಮಾಪಣೆ ಹೊಂದಿಕೊಳ್ಳಬಹುದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದಿ ಅಂದನು ಎಂಬುದಾಗಿ. ಪ್ರಿಯರೇ, ಧಾರ್ಮಿಕ ನಾಯಕರು ದೇವದೂಷಣೆ ಮಾಡಿದಕ್ಕಾಗಿ ಯೇಸುವನ್ನು ಮುಗಿಸಿ ಬಿಡಬೇಕೆಂದಿದ್ದರು. ಅದಕ್ಕಾಗಿ ಆತನಿಗೆ ಕಲ್ಲೆಸೆದು ಕೊಲ್ಲಬಹುದಿತ್ತು. ಆದರೆ ಯಹೂದ್ಯರು ತಾವೇ ಮರಣಶಿಕ್ಷೆ ವಿಧಿಸಬಾರದೆಂದು ರೋಮ್ ಸರಕಾರದ ನಿಯಮವಿತ್ತು. ಆದ್ದರಿಂದ ರೋಮ್ ಸರಕಾರದೆದುರು ದೃಢವಾದ ತಕ್ಕ ದೂರೊಂದನ್ನು ಹಿಡಿದುಕೊಂಡು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದರು. ದಂಗೆಯು ಇಂಥ ಒಂದು ಕಾರಣವಾಗಿತ್ತು. ಆದ್ದರಿಂದ ಯೇಸು ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡನು ಎಂಬ ದೂರನ್ನು ತಂದರು. ದೇಶಾಧಿಪತಿಯ ಪ್ರಶ್ನೆಗೆ ಯೇಸುವಿನ ಉತ್ತರ ನೋಡ್ರಿ, ನೀನೇ ಹೇಳಿದ್ದಿ ಎಂಬುದಾಗಿತ್ತು. ಅಂದರೆ ನೀನು ಹೇಳಿದ್ದು ಸರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಮತ್ತು ಮಹಾಯಾಜಕರು ಹಿರಿಯರು ಆತನ ಮೇಲೆ ದೂರು ಹೇಳುತ್ತಿರುವಾಗ ಆತನು ಏನೂ ಉತ್ತರ ಕೊಡಲಿಲ್ಲ ಎಂಬುದಾಗಿ. ಪ್ರಿಯರೇ, ಅವರು ಆತನ ಮೇಲೆ ಸುಳ್ಳು ದೂರುಗಳನ್ನು ಹಾಕುತ್ತಿದ್ದರು. ಆದರೆ ಕರ್ತನಾದ ಯೇಸು ಅವುಗಳಿಗೆ ಉತ್ತರವನ್ನೇ ಕೊಡಲಿಲ್ಲ. ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ನೋಡಿಕೊಳ್ಳೋಣ. ದಯವಿಟ್ಟು ನೀವು ಈ ವಚನಗಳನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯಗಳ ಮುಖ್ಯಾಂಶವೇನೆಂದು ನೋಡುವಾಗ, ಆತನು ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯಾಗಿದ್ದನು ಎಂಬುದಾಗಿ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟುಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬ್ಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನು ಇಲ್ಲಿನ ಘಟನೆಗಳ ವಿವರಗಳನ್ನು ಕೊಡುವುದಿಲ್ಲ. ಇತರ ಎಲ್ಲ ಸುವಾರ್ತಿಕರು ವಿವರವಾಗಿ ತಿಳಿಸುತ್ತಾರೆ. ಮತ್ತಾಯನು ಸೂಕ್ಷ್ಮ ಸಂಗತಿಗಳನ್ನು ಮಾತ್ರ ಹೇಳುತ್ತಾನೆ.
ಯೇಸುವಿಗೆ ಮರಣದಂಡನೆಯಾಗಬೇಕೆಂಬ ಧಾರ್ಮಿಕ ನಾಯಕರ ಕೇಳಿಕೆಗೆ ಆಧಾರವಿಲ್ಲವೆಂಬುದು ಪಿಲಾತನಿಗೆ ಮನವರಿಕೆಯಾಗುತ್ತದೆ. ಯೇಸು ರೋಮ್ ಸರಕಾರಕ್ಕೆ ವಿರುದ್ಧವಾಗಿ ಜನರನ್ನು ಎಬ್ಬಿಸಲಿಲ್ಲ. ಪ್ರಿಯರೇ, ಈಗ ಪಿಲಾತನೆದುರು ಒಂದು ಸಮಸ್ಯೆ ಬಂದಿರುತ್ತದೆ. ಯೆರೂಸಲೇಮಿನಲ್ಲಿ ಶಾಂತಿ ಕಾಪಾಡಬೇಕಾದರೆ ಅವನು ಧಾರ್ಮಿಕ ನಾಯಕರನ್ನು ಮೆಚ್ಚಿಸಲೇಬೇಕಾಗಿತ್ತು. ಆದರೆ ಯಾವ ಕಾರಣವಿಲ್ಲದೆ ಯೇಸುವನ್ನು ಮರಣದಂಡನೆಗೆ ಗುರಿ ಮಾಡುವುದು ಅವನಿಗೆ ಮನಸ್ಸಿರಲಿಲ್ಲ. ಆದ್ದರಿಂದ ಇದಕ್ಕೊಂದು ಪರಿಹಾರದ ಉಪಾಯವನ್ನು ಯೋಚಿಸುತ್ತಾನೆ. ಪಸ್ಕ ಹಬ್ಬದ ಕಾಲದಲ್ಲಿ ಸೆರೆಯವನೊಬ್ಬನನ್ನು ಬಿಡುಗಡೆ ಮಾಡುವ ಪದ್ಧತಿ ಇದ್ದರಿಂದ ಅವನು ಜನರೆದುರು ಒಂದು ಆಯ್ಕೆ ನೀಡುತ್ತಾನೆ. ಯೇಸುವನ್ನು ಇಲ್ಲವೇ ಕೊಲೆ, ದರೋಡೆ, ದಂಗೆಗಳಿಗೆ ಕಾರಣನಾಗಿದ್ದ ಬರಬ್ಬನೆಂಬ ಪ್ರಸಿದ್ಧ ಸೆರೆಯವನನ್ನು ಬಿಡುಗಡೆ ಮಾಡಬಹುದು ಎಂದು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 17 ಮತ್ತು 18ನೇ ವಚನ ನೋಡೋಣ. ಈ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅಲ್ಲಿ ನಡೆಯುತ್ತಿದ್ದ ವಿಚಾರಗಳನ್ನು ನೋಡುವಾಗ ಜನರ ಗುಂಪು ಖಂಡಿತವಾಗಿ ಯೇಸುವಿನ ಬಿಡುಗಡೆಗಾಗಿ ಕೇಳಿಕೊಳ್ಳುವರೆಂದು ಪಿಲಾತನು ನೆನೆಸಿದ್ದನು. ಯಾಕೆಂದರೆ ಬರಬ್ಬನಿಗಿಂತ ಯೇಸು ಎಷ್ಟೋ ಉತ್ತಮನಾಗಿದ್ದನು. ಅವರು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು ಎಂಬುದಾಗಿ ನೋಡುವಾಗ ಪಿಲಾತನು ಚತುರ ರಾಜಕಾರಣಿಯಾಗಿದ್ದನು. ಅಲ್ಲಿ ಏನು ನಡೆಯುತ್ತಿತ್ತೆಂಬುದನ್ನು ಅವನು ಗ್ರಹಿಸಬಲ್ಲವನಾಗಿದ್ದನು. ಆದ್ದರಿಂದ ಜನರ ಗುಂಪು ಬರಬ್ಬನನ್ನು ಕ್ರೂಜಿಗೆ ಹಾಕಿ ಯೇಸುವನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿಕೊಳ್ಳಬಹುದೆಂದು ಪಿಲಾತನು ನೆನೆಸಿದ್ದನು. ಇದರಿಂದಾಗಿ ಅವನು ಈ ಸಮಸ್ಯೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದೆಂದು ನೆನೆಸಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಇದಲ್ಲದೆ ಅವನು ನ್ಯಾಯಾಸ್ಥಾನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು ಎಂಬುದಾಗಿ. ಪ್ರಿಯರೇ, ಪಿಲಾತನ ಹೆಂಡತಿಯು ಬಹಳ ಮೂಢನಂಬಿಕೆಯವಳಾಗಿದ್ದಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳ ಮುಖ್ಯಾಂಶಗಳನ್ನು ನೋಡುವಾಗ ಧಾರ್ಮಿಕ ನಾಯಕರು ಕೂಡ ಬಹು ಕುಶಲ ರಾಜಕಾರಣಿಗಳಾಗಿದ್ದರು. ಆದ್ದರಿಂದ ಬರಬ್ಬನನ್ನು ಬಿಟ್ಟುಕೊಟ್ಟು ಯೇಸುವನ್ನು ನಾಶಗೊಳಿಸುವಂತೆ ಜನರು ಕೇಳಿಕೊಳ್ಳುವ ಹಾಗೆ ಪ್ರೇರೇಪಿಸಿದರು. ಮುಂದುವರೆದು ನೋಡುತ್ತೇವೆ ಪ್ರಿಯರೇ, ಧಾರ್ಮಿಕತೆಯು ಯಾವ ಕೀಳು ಮಟ್ಟಕ್ಕೆ ಇಳಿಯಬಹುದೆಂಬ ಕಲ್ಪನೆ ಅವನಿಗಿರಲಿಲ್ಲ. ಪಿಲಾತನಿಗೆ ಇದರಿಂದ ಬಹಳ ಆಶ್ಚರ್ಯವಾಯಿತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 22ನೇ ವಚನದಲ್ಲಿ, ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತ ನೆನೆಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು ಎಂಬುದಾಗಿ. ಪ್ರಿಯರೇ, ಒಬ್ಬ ಸೆರೆಯವನನ್ನು ಏನು ಮಾಡಬೇಕೆಂಬುದಾಗಿ ರೋಮಾಯ ನ್ಯಾಯಾಧೀಶನೊಬ್ಬನು ಜನರನ್ನು ಕೇಳುವುದನ್ನು ಯೋಚಿಸಿರಿ. ಅವನು ನ್ಯಾಯಾಧೀಶನಾಗಿದ್ದು ತಾನೇ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು. ಪ್ರಿಯರೇ, ಈ ಅಣುಕು ವಿಚಾರಣೆಯನ್ನು ನಾವು ನಿಜವಾಗಿ ಗಮನಿಸುವುದಾದರೆ ಪಿಲಾತನ ತೀರ್ಪು ಆಗುತ್ತಲಿತ್ತು ಎಂಬುದಾಗಿ. ಯೇಸು ಅಲ್ಲಿ ನ್ಯಾಯಾಧಿಪತಿಯಾಗಿರುವಂತೆ ಕಾಣುತ್ತಿದ್ದನು. ಪಿಲಾತನು ಈಗ ಯೇಸುವಿನ ಕುರಿತು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿತ್ತು. ಆದ್ದರಿಂದ ಜನರನ್ನು ಕೇಳಿದನು, ಹಾಗಾದರೆ ಕ್ರಿಸ್ತ ನೆನೆಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು. ಕೂಡಲೇ ಅವನ ಮುಖಕ್ಕೆ ಹೊಡೆದಂತೆ ಉತ್ತರ ಬಂತು, ಶಿಲುಬೆಗೆ ಹಾಕಿಸು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನೋಡೋಣ. ಈ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಇಲ್ಲಿ ನಾವು ಕಂಡುಕೊಳ್ಳುವಂಥ ಮುಖ್ಯಾಂಶಗಳು ಏನೆಂದರೆ, ಗುಂಪು ಜನರಿಗೆ ಕಾರಣ ಬೇಕಾಗಿರುವುದಿಲ್ಲ. ಪಿಲಾತನು ಬೋಗುಣಿಯನ್ನು ತರಿಸಿ ಯೇಸುವನ್ನು ಕೊಲ್ಲಿಸಿದ್ದಕ್ಕೆ ನಾನು ಜವಾಬ್ದಾರನಲ್ಲವೆಂದು ಹೇಳಿ ತನ್ನ ಕೈಗಳನ್ನು ತೊಳೆದುಕೊಂಡನು. ಆದರೆ ಅದು ಅಷ್ಟು ಸುಲಭವಾಗಿ ಇರಲಿಲ್ಲ. ಅವನು ಒಂದು ತೀರ್ಮಾನ ಕೈಗೊಳ್ಳಲೇಬೇಕಾಗಿತ್ತು. ಪ್ರತಿ ಮನುಷ್ಯನಿಗೂ ಇದು ಅನಿವಾರ್ಯ. ಪಿಲಾತನು ಎಷ್ಟೇ ತನ್ನ ಕೈ ತೊಳಕೊಂಡರೂ ಯೇಸುವಿನ ರಕ್ತ ಅವನ ಕೈಗೆ ಅಂಟಿಕೊಂಡೇ ಇತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 25ನೇ ವಚನ ನೋಡೋಣ. ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುರಾದೃಷ್ಟವಶಾತ್ ಇದು ಸತ್ಯವಾಗಿದೆ. ಅದನ್ನು ನಾವು ಕಣ್ಣಾರೆ ಕಾಣಬಹುದು.
ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಪಿಲಾತನು ಇಂಥ ಹೀನ ಸ್ಥಿತಿಗೆ ಇಳಿಯಲಿಕ್ಕೂ ತಯಾರಾದನು. ಆತನು ಒಂದು ತೀರ್ಮಾನ ಮಾಡಲೇಬೇಕಾಯಿತು. ಆದರೆ ಅವನ ತೀರ್ಮಾನ ತಿರಸ್ಕಾರ ಮಾಡುವುದಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನಗಳವರೆಗೆ ನೋಡೋಣ. ದಯವಿಟ್ಟು ಪ್ರಿಯರೇ, ಈ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇಲ್ಲಿರುವ ಮುಖ್ಯಾಂಶಗಳು ಏನೆಂದರೆ, ಸಿಪಾಯಿಗಳು ಆತನೊಂದಿಗೆ ಹೇಗೆ ಬೇಕಾದರೂ ವರ್ತಿಸಬಹುದಾಗಿತ್ತು. ಈ ಕ್ರೂರ ಮೃಗೀಯ ಜನರ ಗುಂಪಿಗೆ ಯೇಸು ಆಟದ ವಸ್ತುವಾದನು. ಅವರು ಆತನೊಂದಿಗೆ ಭಯಂಕರವಾದ ರೀತಿಯಲ್ಲಿ ನಡೆದುಕೊಂಡರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಒಡೆದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೂಜಿಗೆ ಹಾಕುವ ಮೊದಲು ಆತನೊಂದಿಗೆ ತಮಾಷೆಯಾಗಿ ಆ ಸಿಪಾಯಿಗಳು ನಡೆದುಕೊಂಡರು. ಅವನು ಹೇಗೋ ಸಾಯಲಿರುವುದರಿಂದ ಆತನನ್ನು ಬೇಕಾದಂತೆ ದಂಡಿಸಬಹುದಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಹೊರಕ್ಕೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನನೆಂಬವನನ್ನು ಕಂಡು ಅವನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿಗೆ ಅತಿಯಾದ ಅವಮಾನವು, ಸಹಿಸಲಾರದ ಹಿಂಸೆಗಳು ಉಂಟಾದವು. ಆ ಸಿಪಾಯಿಗಳ ಕೈಯಿಂದ ಹಿಂಸೆಗಳನ್ನು ತಾಳಿ ಆತನ ಶರೀರ ಎಷ್ಟು ಜರ್ಜರಿತವಾಗಿತ್ತೆಂದರೆ ಆತನು ತನ್ನ ಕ್ರೂಜೆಯನ್ನು ಹೊರುವುದಕ್ಕೂ ಅಶಕ್ತನಾಗಿದ್ದನು. ಮುಂದುವರೆದು ನಾವು ನೋಡುತ್ತೇವೆ ಕ್ರೂಜೆಗೆ ಹಾಕಿದ್ದು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಮತ್ತು ಗೊಲ್ಗೊತ್ತಾ ಅಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಎಂಬುದಾಗಿ. ಈ ಸ್ಥಳವನ್ನು ಈಗಲೂ ನಾವು ಗುರುತಿಸಬಹುದು. ಅದು ಒಂದು ತಲೆಬುರುಡೆಗೆ ಹೋಲಿಕೆಯಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 34ನೇ ವಚನ ನೋಡೋಣ. ಆತನಿಗೆ ಕೈ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಆತನು ಅದನ್ನು ರುಚಿ ನೋಡಿ ಕುಡಿಯಲೊಲ್ಲದೆ ಇದ್ದನು ಎಂಬುದಾಗಿ. ಪ್ರಿಯರೇ, ಈ ವಚನ ಭಾಗವು ಕೀರ್ತನೆ 69 21ನೇ ವಚನದಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 35ನೇ ವಚನವನ್ನು ನೋಡುವಾಗ, ಬಳಿಕ ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಈ ಮಾತು ಕೂಡ ಕೀರ್ತನೆ 22:18ನೇ ವಚನದಾಗಿದೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 36ನೇ ವಚನವನ್ನು ನೋಡೋಣ. ಮತ್ತು ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು ಎಂಬುದಾಗಿ. ಪ್ರಿಯರೇ, ಈ ಸನ್ನಿವೇಶದಲ್ಲಿ ಮಾನವ ಸ್ವಭಾವವು ಅತಿ ಹೀನವಾದ ಮಟ್ಟಕ್ಕೆ ಇಳೀತು ಎಂಬುದನ್ನು ನೋಡಬಹುದು. ಇಂಥ ನೀಚ ಸ್ವಭಾವವನ್ನು ಕಾಣಲು ನಾವು ಯಾವ ಸೆರೆಮನೆಗೂ ಹೋಗಬೇಕಾಗಿಲ್ಲ. ಇಲ್ಲಿಯೇ ಅದನ್ನು ಕಾಣಬಹುದು. ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು ಎಂಬುದಾಗಿ ನೋಡುವಾಗ ಈ ಗುಂಪಿನಲ್ಲಿ ತಾರ್ಸದ ಸೌಲನೂ ಇದ್ದಿರಬಹುದು. ಮುಂದಕ್ಕೆ ಅವನು ತಿಮೋಥೆಯನಿಗೆ ಬರೆಯುವಾಗ ತನ್ನನ್ನು ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂದು ಕರೆದುಕೊಳ್ಳುತ್ತಾನೆ. ಪ್ರಿಯರೇ, ತಾನು ಆ ಸ್ಥಿತಿಯವನಾಗಿದ್ದರಿಂದಲೇ ಹಾಗೆ ಕರೆಸಿಕೊಂಡನೆಂದು ನಾನು ನಂಬುತ್ತೇನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನವರೆಗೆ ಬರೆದದ್ದೇ ಆಗಿದೆ. ಪ್ರಿಯರೇ, ಈ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯಾಂಶಗಳನ್ನು ನಾವು ನೋಡುವಾಗ ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಅವರ ಮಾತಿನಲ್ಲಿನ ಸಂದೇಹವನ್ನು ನೋಡಿರಿ. ಆತನು ದೇವರ ಮಗನಾಗಿದ್ದರಿಂದಲೇ ಶಿಲುಬೆಯಿಂದ ಇಳಿದು ಬರಲಿಲ್ಲವೆಂಬುದನ್ನು ಅವರು ತಿಳಿಯದಾದರು. ಈ ಗಳಿಗೆಯಲ್ಲಿ ಆತನು ಯಾವುದನ್ನೂ ಸಾಧಿಸಿ ತೋರಿಸಬೇಕೆಂದಿಲ್ಲ. ಈಗ ಆತನು ಲೋಕದ ಪಾಪಕ್ಕೋಸ್ಕರ ಸಾಯುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 41ನೇ ವಚನವನ್ನು ನೋಡೋಣ. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಎಂಬುದಾಗಿ.
ಪ್ರಿಯರೇ, ಆತನ ವೈರಿಗಳು ಯೇಸುವನ್ನು ಕ್ರೂಜಿಗೆ ಹಾಕುವುದರಲ್ಲಿ ಸಫಲರಾದ ಮೇಲೆ ತಾವು ಮನೆಗಳಿಗೆ ಹೋಗಿ ಆತನನ್ನು ಸಮಾಧಾನವಾಗಿ ಸಾಯುವುದಕ್ಕೆ ಬಿಟ್ಟರೆಂದು ನೀವು ನೆನೆಸಬಹುದು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅಲ್ಲೇ ನಿಂತು ಆತನ ದೇಹದಲ್ಲಿ ಜೀವವಿರುವ ತನಕ ಪರಿಹಾಸ್ಯ ಮಾಡುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಪಾಪದಿಂದ ಬಿಡಿಸಿ ಪರಲೋಕ ರಾಜ್ಯಕ್ಕೆ ಸೇರಿಸಲು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆತನ ಬಾಸುಂಡೆಗಳಿಂದ ನಮ್ಮ ಪಾಪವೆಂಬ ರೋಗ ಗುಣವಾಯಿತು. ಆದುದರಿಂದ ಅನುದಿನವೂ ಬಿಡುಗಡೆ ಹೊಂದಿದ ಜೀವಿತವನ್ನು ಜೀವಿಸುತ್ತಾ ಆತನನ್ನು ಮಹಿಮೆಪಡಿಸೋಣ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ದೇವರ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಮಹಾಯಾಜಕನ ಅಂಗಳದಲ್ಲಿ ಯೇಸುವನ್ನು ವಿಚಾರಣೆ ಮಾಡಿದ್ದರಿಂದ ಹಿಡಿದು ಆತನನ್ನು ಶಿಲುಬೆಗೆ ಹಾಕಿದ್ದರವರೆಗೆ ಧ್ಯಾನಿಸಿದೆವು. ಸಾಮಾನ್ಯವಾಗಿ ನಾವು ಯೇಸುವಿನ ಶ್ರಮೆ ಮರಣಗಳ ಕುರಿತು ಆಲೋಚಿಸುವಾಗ ಯೇಸುವಿನ ಕುರಿತು ಅನುಕಂಪ ತೋರಿಸುತ್ತೇವೆ. ಆದರೆ ಆತನು ತನ್ನ ಕೈಲಾಗದೆ ಸೋತು ಆ ಎಲ್ಲ ಶಿಕ್ಷೆಯನ್ನು ಅನುಭವಿಸಿದ್ದಲ್ಲ. ಆತನು ಮನಸ್ಸು ಮಾಡಿದ್ದರೆ ಪರಲೋಕದಿಂದ ದೂತರ ದಂಡಿಳಿಸಿ ಆ ಸಿಪಾಯಿಗಳನ್ನೆಲ್ಲ ನಾಶ ಮಾಡಲು ಶಕ್ತನಾಗಿದ್ದನು. ಆದರೆ ನನ್ನ ಹಾಗೂ ನಿಮ್ಮ ಪಾಪಗಳಿಗಾಗಿ ಆತನು ಮೌನವಾಗಿ ಯಜ್ಞವಾದನು. ಆತನ ಪರಿಶುದ್ಧವಾದ ರಕ್ತದ ಕ್ರಯವನ್ನು ಕೊಟ್ಟು ನಮ್ಮನ್ನು ಸೈತಾನನಿಂದ ಬಿಡಿಸಿಕೊಂಡನು. ಆತನ ಈ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಬಿಡುಗಡೆಯ ಜೀವಿತವನ್ನು ಜೀವಿಸೋಣ. ಕರ್ತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.